शकटभञ्जन सकल जीवर निकटगनुतानाಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತಾ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಿ ಅಕಟಕಟ ಈತನ ಮಹಾಮಹಿಮೆಗಳಿಗೆ ನೆಂಬೆ. ಜಯತ್ಯಜೋ ಖಂಡಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ತೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಪಿತೃಗಣ ಸಂಧಿ ಪದ್ಯ 17 ಶಕಟ ಭಂಜನ ಸಕಲ ಜೀವರ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಮಹಾಮಹಿಮ ಸಂಪನ್ನನಾದ ಶ್ರೀ ಪರಮಾತ್ಮನು ಅವರವರ ಯೋಗ್ಯತಾನುಸಾರ ಸಕಲ ತ್ರಿವಿಧ ಜೀವರ ಕರ್ಮಗಳನ್ನು ತಾನೇ ಮಾಡಿಸುತ್ತಾ ಪ್ರಕಟನಾಗದೆ ತನ್ನ ಭಕ್ತವರ್ಗಕ್ಕೆ ಸರ್ವಕಾಲದಲ್ಲಿ ಸುಖಪ್ರದನಾಗಿದ್ದಾನೆಂದು ತಿಳಿಸುತ್ತಾರೆ. ಪ್ರತ್ಯಕ್ಷ ಗೋಚರನಾಗದೆ ಸರ್ವ ಕರ್ಮ ಪ್ರವರ್ತಕನಾದ ಆ ಸರ್ವೇಶನ ಮಹಾಮಹಿಮೆಗಳನ್ನು ತಿಳಿಸುತ್ತಾರೆ. ಶ್ರೀಕೃಷ್ಣನು 3 ತಿಂಗಳ ಶಿಶುವಾಗಿದ್ದಾಗ ಒಮ್ಮೆ ಯಶೋದೆಯು ಹೊಳೆಮೆಟ್ಟುವ ಉತ್ಸವದ ಸಂದರ್ಭದಲ್ಲಿ ಆ ಮಗುವನ್ನು ಒಂದು ಬಂಡಿಯ ಬುಡದಲ್ಲಿ ಮಲಗಿಸಿ ತಾನು ಉತ್ಸವದಲ್ಲಿ ಭಾಗಿಯಾದಳು. ಕಂಸನಿಂದ ಪ್ರೇರಿತನಾಗಿ ಕಳುಹಿಸಲ್ಪಟ್ಟ ಶಕಟಾಕ್ಷನೆಂಬ ಅಸುರನು ಆ ಬಂಡಿಯ ರೂಪದಲ್ಲಿ ಮಗುವನ್ನು ಕೊಲ್ಲುವ ದುರುದ್ದೇಶದಿಂದ ಬಂದಿದ್ದನು. ಸರ್ವಜ್ಞನಾದ ಶ್ರೀಕೃಷ್ಣನು ಬಂಡಿಯ ಚಕ್ರವನ್ನು ಲೀಲಾಜಾಲವಾಗಿ ಬಡಿಯಲು ಆ ಶಕಟವು ಪುಡಿಪುಡಿಯಾಗಿ ಅಸುರನು ಮೃತನಾದನು. ಇದರಿಂದ ಶ್ರೀಕೃಷ್ಣನನ್ನು ಶಕಟ ಭಂಜನ ಎಂದಿದ್ದಾರೆ. ಶ್ರೀಕೃಷ್ಣನು ಸಮಸ್ತ ತ್ರಿವಿಧ ಜೀವರ ಬಿಂಬನಾಗಿ ಅವರ ಸಮೀಪವರ್ತಿಯಾಗಿದ್ದಾನೆ. ಅಂಬಾರಮಣನು ಸಕಲ ಕರ್ಮಗಳಿಗೂ ತಾನೇ ಪ್ರವರ್ತಕನಾಗಿದ್ದರೂ ಜೀವರಿಗೆ ತಾನೇ ಆ ಕರ್ಮಗಳನ್ನು ಮಾಡುತ್ತಿರುವೆನೆಂಬ ಅಹಂ ಮಮತಾದಿಗಳ ಭಾವವನ್ನು ಕೊಡುವನು. ಇದು ಜೀವರ ಅಪಕ್ವ ದೆಸೆಯಲ್ಲಿ, ಸಜ್ಜೀವನರ ಪಕ್ವ ದೆಸೆಯಲ್ಲಿ ಪ್ರಕಟನಾಗುವನು. ಇದ್ದೆಲಿನಲ್ಲಿ ಅಗ್ನಿಯು ಪ್ರವೇಶಿಸಿ ತದಾಕಾರವಾಗಿ ಪ್ರಜ್ವಲಿಸುವಂತೆ ದೇಹದ ಸಕಲೇಂದ್ರಿಯಗಳಲ್ಲೂ ಜೀವನು ಪ್ರಕಾಶತೋ ವ್ಯಾಪ್ತನಾಗಿದ್ದಾನೆ. ಸಕಲ ಕರ್ಮಗಳನ್ನು ಮಾಡಿಸುವ ಆ ಸರ್ವ ಪ್ರೇರಕನು. ಇದರಿಂದ ಅಕುಟಿಲಾತ್ಮನು. ಕುಟಿಲ ಎಂದರೆ ವಿಕೃತಿ, ನ್ಯೂನ್ಯತೆ. ಅಕುಟಿಲನೆಂದರೆ ನ್ಯೂನ್ಯಾತಿರೇಕ ರಹಿತನೆಂದರ್ಥ. ಶ್ರೀಹರಿಯು ತನ್ನ ಭಕ್ತ ಜನರಿಗೆ ಇಹದಲ್ಲಿ ಆನಂದಪ್ರದನು, ನಿತ್ಯಾನಂದ ರೂಪವಾದ ಮುಕ್ತಿಯನ್ನು ಪರದಲ್ಲಿ ಕೊಡುವನು. ಇದರಿಂದ ಪರಮಾತ್ಮನ ಅಚಿಂತ್ಯ ಮಹಿಮಾತಿಶಯಗಳನ್ನು ರಮಾ ಬ್ರಹ್ಮಾದಿಗಳು ಸಾಕಲ್ಯೇನ ಅರಿಯರು. ಅವನೆಂತಹ ಪರಮಾಶ್ಚರ್ಯ ಮಹಿಮಾ ಸಂಪನ್ನನು ಎಂದು ಆಶ್ಚರ್ಯದ ಉದ್ಗಾರ ಮಾಡಿದ್ದಾರೆ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.